ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನನ್ನ ಮಗಂದು ಮಧ್ಯದಲ್ಲಿ ಸೌಂಡ್ ಇರುತ್ತೆ. ಇವತ್ತು ನಾನು ಏನು ಹುರಿತಾ ಇದ್ದೀನಿ ಅಂತ ಅಂದರೆ, ಇವತ್ತು ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹುರಿತಾ ಇದ್ದೆ. ಯಾಕೆ ಹುರಿತಾ ಇದ್ದೆ ಅಂತ ಅಂದರೆ, ಇವತ್ತು ಇಡ್ಲಿಗೆ ಚಟ್ನಿ ಬೇಕಲ್ವಾ, ಅದಕ್ಕೆ ಇವತ್ತು ಕಡಲೆಬೇಳೆನೂ ಕರ್ಬೇವಿನ ಸೊಪ್ಪನ್ನು ಹುರಿತಾ ಇದ್ದೆ. ಹುರಿದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ, ನನ್ನ ಮಗಂದು ಮಧ್ಯದಲ್ಲಿ ಸೌಂಡ್ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುರಿದಾಯಿತು. ಈಗ ಚಟ್ನಿ ಬೇಕಲ್ವ, ಚಟ್ನಿನ ಹಾಗೆ ಹೋಗಿ ಮಿಕ್ಸಿಲಿ ಒಂದು ರೌಂಡ್ ತಿರುಗಿಸ್ಕೊಂಡು ಬಂದುಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ಅಂತ ಹೋಗಿ ತಿರುಗಿಸ್ಕೊಂಡು ಬಂದಾದಮೇಲೆ ಚಟ್ನಿ ಕೂಡ ರೆಡಿ ಆಯಿತು. ಇಡ್ಲಿ ಕೂಡ ಒಂದು ಕಡೆ ಬೇಯ್ತಾ ಇತ್ತು. ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿ ಬೇಕಲ್ವಾ, ಅದಕ್ಕೆ ಅಂತ ಹೇಳಿ ತಿಂಡಿನ ರೆಡಿ ಮಾಡ್ತಾ ಇದ್ದೆ ಇವತ್ತು ನಾನೇ. ಯಾಕೆಂದರೆ ಹಬ್ಬದ ಹಿಂದಿನ ದಿನ ತುಂಬ ಕೆಲಸ ಇರುತ್ತಲ್ವ ಮನೆಯಲ್ಲಿ, ಅದಕ್ಕೆ ನಮ್ಮಮ್ಮ ನನಗೆ ತಿಂಡಿ ಮಾಡು ಅಂತ ಹೇಳಿ ಬಿಟ್ಟಿದ್ದರು. ನಾನು ಬೈಕೊಂಡು ತಿಂಡಿ ಮಾಡ್ತಾಯಿದ್ದೆ. ಹಾಗೆ ಚಟ್ನಿ ಎಲ್ಲ ಮಾಡಿದ್ದಾದಮೇಲೆ ಜಾರನ್ನ ಕೂಡ ತೊಳೆದಿಟ್ಟೆ. ಯಾಕೆ ಅಂದರೆ ನೆಕ್ಸ್ಟ್ ನಾವು ನಾಳೆ ವರಮಹಾಲಕ್ಷ್ಮಿ ಇತ್ತಲ್ವ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಕಡಲೆ ರುಬ್ಬಕ್ಕೆ ಅಂತ ನಮಗೆ ಜಾರ್ ಬೇಕಾಗಿತ್ತು. ಅದಕ್ಕೆ ತೊಳ್ತಾ ಇದ್ದೆ. ತೊಳೆದಾಗಿದ್ದ ನಂತರ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ನನಗೆ ಬೆಲ್ಲ ಚಚ್ಚು ಅಂತ ಹೇಳ್ಬಿಟ್ಟು ಕೂರಿಸಿದ್ರು. ಏನಕ್ಕಪ್ಪ ಬೆಲ್ಲ ಅಂದರೆ, ನಮ್ಮನೇಲಿ ವರಮಹಾಲಕ್ಷ್ಮಿ ಹಿಂದಿನ ದಿನ ನಾವು ಒಂದೆರಡು ಕರ್ಜಿಕಾಯಿನಂತೂ ಮಾಡಲ್ಲ, ಮಾಡಿದ್ರೆ ಒಂದೊಂದು ಬಾಕ್ಸ್ ಗಟ್ಟಲೆ ಕರ್ಜಿಕಾಯಿನ ಮಾಡಿ ಎತ್ತಿಟ್ಕೊಳ್ಳೋದು. ಯಾಕೆ ಅಂದರೆ ನಮಗೆ ಅದು ಒಂದು ತಿಂಗಳೆಲ್ಲ ತಿನ್ನೋಕ್ಕೆ ಬೇಕಾಗಿರುತ್ತಲ್ವ, ಅದಕ್ಕೆ ಅಂತ ಹೇಳಿಬಿಟ್ಟು ನೋಡಿ, ಇಡ್ಲಿ ಚಟ್ನಿ ಸಾಗು ಎಲ್ಲ ರೆಡಿ ಮಾಡ್ಕೊಂಡು ತಿಂದಿದ್ದಾಯಿತು. ಹಾಗೆ ನನ್ನ ಮಗನೂ ಕೂಡ ತುಂಟಾಟ ಮಾಡ್ತಾನೇ ಇರ್ತಾನೆ. ಕರೆಕ್ಟಾಗಿ ಮಲ್ಕೊಂಡು ಎದ್ದಿರ್ತಾನೆ. ನಾವು ತಿಂಡಿ ತಿನ್ನೋ ಟೈಮ್ಗೆ ಎದ್ದಿರ್ತಾನೆ, ಕರೆಕ್ಟಾಗಿ ತಿಂಡಿ ತಿನ್ನೋ ಟೈಮ್ಗೆ ಎದ್ದಿರ್ತಾನೆ. ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿತ್ತು. ಈಗ ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನಮ್ಮಮ್ಮ ನನ್ನ ಕರ್ಜಿಕಾಯಿಗೆ ಹಾಳೆ ಹರಿ ಅಂತ ಹೇಳಿಬಿಟ್ಟು ಕೂರಿಸಿದ್ರು. ನಾನು ಹಾಳೆ ಎಲ್ಲ ಹರ್ಕೊಂಡು ನಾನೇ ಕರ್ಜಿಕಾಯಿನ ಮಾಡ್ತಾಯಿದ್ದೆ. ನಾನು ಒಬ್ಬಳೇ ಮಾಡ್ತಾಯಿದ್ದೆ. ಅಮ್ಮ ಬೇರೆ ಮಾರ್ಕೆಟ್ಗೆ ಹೋಗಿದ್ರು ಅವರು. ಅದಕ್ಕೆ ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಮಡ್ಚಿಟ್ಟಿರು, ನಾನು ಬಂದು ಎಣ್ಣೆಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರು. ನಾನು ಅವ್ರು ಬರೋ ಅಷ್ಟರಲ್ಲಿ ಒಂದು 10-20 ಮಾಡಿಟ್ಟಿದ್ದೆ. ಇದೆಲ್ಲ ಆದಮೇಲೆ ತಿರ್ಗಾ ನಮ್ಮಮ್ಮ ಬಂದು ಎಣ್ಣೆಗೆ ಹಾಕಿ ಕರ್ಜಿಕಾಯಿನ ತೇಲ್ಸಿದಾದ್ಮೇಲೆ ಇಷ್ಟು ಒಂದು ಬಾಕ್ಸ್ ಕರ್ಜಿಕಾಯಿನ ಕ್ವಿಕ್ಕಾಗಿ ರೆಡಿ ಮಾಡಿದ್ರು. ನೆಕ್ಸ್ಟು ನಾವು ರವೆ ಉಂಡೆನ ಮಾಡ್ತೀವಿ. ಹೀಗೆ ಹಲವಾರು ತಿಂಡಿನ ನಾವು ಮಾಡ್ತಾಯಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ರವೆನ ಚೆನ್ನಾಗಿ ಹುರ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ನೂ ಕೂಡ ರೋಸ್ಟ್ ಮಾಡಿಕೊಂಡು ನಮ್ಮಮ್ಮ ಕೂತ್ಕೊಂಡ್ರು ರವೆ ಉಂಡೆ ಕಲಸೋಕ್ಕೆ. ಹಾಗೆ ಬಿಸಿ ರವೆ ಉಂಡೆನ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡೋಕ್ಕೆ ಕೂತ್ಕೊಂಡ್ರು ನಮ್ಮಮ್ಮ. ರವೆ ಉಂಡೆ ಎಷ್ಟು ಮಾಡಿದ್ದೀವಿ ಅಂದರೆ, ರವೆ ಉಂಡೆನೂ ಅಷ್ಟೇ ನಾವು ಕಮ್ಮಿ ಮಾಡೋ ಚಾನ್ಸೇ ಇಲ್ಲ. ತಿಂಗ್ಳಾನ್ಗಟ್ಟಲೆ ಬರಬೇಕು ನಮಗೆ. ಆ ಥರ ನಾವು ಒಂದು ಬಾಕ್ಸ್ ರವೆ ಉಂಡೆನ ಕೂಡ ಮಾಡ್ಕೊಂಡು 6 o'clock ಆಗಿದೆ. ನಾವು ಸ್ಯಾರಿ ಡ್ರಾಪಿಂಗ್ ಎಲ್ಲ ನೈಟೇ ಮಾಡ್ಕೊಂಬಿಡ್ತೀವಿ. ಸೊ ಅದಕ್ಕೆ ಈಗ ಫ್ರೆಶ್ ಅಪ್ ಆಗಿ ಮಡಿಯಿಂದ ಮಾಡಬೇಕಲ್ಲ, ಸೊ ಅದಕ್ಕೆ ಈಗ ನಾವು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಸ್ಯಾರಿ ಡ್ರಾಪಿಂಗ್ ಮಾಡೋದನ್ನ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ನಾವು ಯಾವ ಥರ ಲಕ್ಷ್ಮಿ ಕೂರಿಸ್ತೀವಿ, ಏನು ನೈಟ್ ಎಷ್ಟು ರೆಡಿ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಾಗೆ ನನ್ನ ಮಗ ನೈಟು ಅವಾಗವಾಗ ಎದ್ದೇಳ್ತಾ ಇರ್ತಾನೆ. ಈ ಥರ ಎತ್ಕೊಂಡು ಮುದ್ದಾಡ್ತಾ ಇರಬೇಕು, ಇಲ್ಲಾಂದರೆ ಸುಮ್ಮನಿರಲ್ಲ ಅವನು. ಆಮೇಲೆ ನಮ್ಮಮ್ಮ ನನಗೆ ನೀನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು. ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಈ ದೇವ್ರ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕು ಅನ್ನೋಷ್ಟು ಕೆಲಸ ಇತ್ತು ದೇವ್ರ ಮನೆಯಲ್ಲಿ. ದೇವ್ರ ಮನೆ ಟೈಲ್ಸ್ಗಳ್ನೆಲ್ಲ ಕೂಡ ಒರೆಸೋ ಅಷ್ಟರಲ್ಲಿ ತುಂಬ ಸಾಕಾಗೋಗಿತ್ತು. ನಮ್ಮಣ್ಣ ಅದಕ್ಕೆ ಉದ್ಕಡ್ಡಿ ಮತ್ತು ದೀಪನ ಜೋರಾಗಿ ಹಚ್ಚಿ ಎಲ್ಲ ಕರ್ರಗೆ ಮಾಡಿಬಿಟ್ಟಿದ್ದ. ಅದನ್ನೆಲ್ಲ ಒರೆಸಿ ತುಂಬ ಸಾಕಾಗೋಯಿತು. ಅದನ್ನು ನೀರಂತೂ ಕಪ್ಪಗಾಗ್ಬಿಟ್ಟಿತ್ತು, ಅಷ್ಟು ಗಲೀಜು ಮಾಡಿಬಿಟ್ಟಿದ್ದೆ ದೇವ್ರ ಮನೆನ. ದೇವ್ರ ಮನೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಮುಗೀತು. ನೆಕ್ಸ್ಟು ದೇವ್ರ ಫೋಟೋಸ್ನೆಲ್ಲ ಕ್ಲೀನಾಗಿ ಒರೆಸಿ ನೆಕ್ಸ್ಟು ಲಕ್ಷ್ಮಿಗೆ ಸ್ಯಾರಿ ಡ್ರಾಪಿಂಗ್ ಮಾಡಬೇಕಲ್ಲ, ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ನಾನು ಸ್ಯಾರಿ ಡ್ರಾಪಿಂಗ್ ಮಾಡೋ ಅಷ್ಟರಲ್ಲಿ ಏನಿಲ್ಲ ಅಂದರೂ 1.5 hour ಸ್ಯಾರಿ ಡ್ರಾಪಿಂಗ್ನ ಮಾಡಿದ್ದೀನಿ. ಅದು ಇದು ಸ್ಮೂತಾಗಿ ಇದ್ದಿತ್ತಲ್ಲ ಸೀರೆ,
ಅದಕ್ಕೋಸ್ಕರ ಎಷ್ಟು ಕೂರಿಸಿದ್ರೂ ಜರುಗಿ ಹೋಗೋದು. ಅದಕ್ಕೆ 1.5 ಅವರ್ ಆಯಿತು ಈ ಸ್ಯಾರಿ ಡ್ರಾಪಿಂಗ್ ಮಾಡಿ ಮುಗಿಸೋ ಅಷ್ಟರಲ್ಲಿ. ಹಾಗೆ ನಾನೊಬ್ಬಳೇ ಏನು ಸ್ಯಾರಿ ಡ್ರಾಪಿಂಗ್ನ ಮಾಡಲಿಲ್ಲ, ಹೆಲ್ಪ್ ತಗೊಂಡು ಮಾಡಿದೆ. ಇನ್ನು ಒಬ್ಬಳೇ ಮಾಡಿದರೆ ಒಂದು 2-3 ಅವರ್ಸ್ ಆಗಿರೋದೇನೋ. ಇದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದರಿಂದ ತುಂಬ ಸ್ಮೂತಾಗಿತ್ತು, ತುಂಬ ಜಾರಿ ಹೋಗೋದು. ಹಂಗೂ ಹಿಂಗೂ ಫೈನಲಿ ಸ್ಯಾರಿ ಡ್ರಾಪಿಂಗ್ನ ಮುಗಿಸ್ದೆ. ನಾವು ಯಾವ ಥರ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀವಿ ಏನು ಅಂತ ಮುಂದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಾವು ಯಾವ ಥರ ನಮ್ಮನೇಲಿ ಲಕ್ಷ್ಮಿ ಕೂರಿಸಿದ್ವಿ ಅನ್ನೋದನ್ನ ನೀವು ಕೂಡ ನೋಡ್ಬೋದು. ನೋಡಿ, ಈ ಸ್ಯಾರಿ ಮಡ್ಚೋ ಅಷ್ಟರಲ್ಲಿ ತುಂಬ ಸಾಕಾಗೋಯಿತು. ಹಾಗೆ ಒಂದೆರಡು ಬಟ್ಟೆ ಕ್ಲಿಪ್ನ ತಗೊಂಡು ಹೇಗೋ ಮ್ಯಾನೇಜಬಲ್ ಮಾಡಿಕೊಂಡು ಸ್ಯಾರಿನ ಮಡ್ಚ್ಕೋತಾ ಇದ್ದೆ. ಫೈನಲಿ ಸ್ಯಾರಿ ಡ್ರಾಪಿಂಗ್ ಅಂತೂ ಮುಗೀತು. ಮುಗ್ದಾದ್ಮೇಲೆ ಲಕ್ಷ್ಮಿ ಕೂರ್ಸೋಕ್ಕೆ ನಾವು ಒಂದು ಬಾಕ್ಸಲ್ಲಿ ಅಕ್ಕಿನ ತೊಗೊಂಡ್ವಿ. ಅಕ್ಕಿ ತೊಗೊಂಡು ಅಕ್ಕಿ ತುಂಬಿಸ್ಕೊಂಡು ಈ ಥರ ನೆರಿಗೆನ ಮಾಡ್ಕೊತಾ ಇದ್ವಿ. ಈ ಸಲ ನಮ್ಮ ಮನೇಲಿ ಸಿಂಪಲ್ಲಾಗಿ ಲಕ್ಷ್ಮಿ ಕೂರ್ಸೋಣ ಅಂತ ಹೇಳಿಬಿಟ್ಟು ಕೂರಿಸ್ತಾ ಇದ್ದೀವಿ. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕೂರಿಸ್ಲಿಲ್ಲ, ನಮ್ಮ ಮನೇಲಿ ಕೂರಿಸೋ ಆಗಿರಲಿಲ್ಲ. ಅದಕ್ಕೆ ನಾವು ಸೆಕೆಂಡ್ ಫ್ರೈಡೇ ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಬಿನ್ಗೆ ಕೂಡ ಅದು ಕೂರಿಸ್ಬೋದಾ ಅಂತ ಹೇಳಿ ಎಲ್ಲ ಚೆಕ್ ಮಾಡಿಕೊಂಡು ಈ ರೀತಿ ಸ್ಯಾರಿನ ಫೈನಲಿ ಲಕ್ಷ್ಮಿಗೆ ಕೂರಿಸಿದ ನಂತರ ನೆಕ್ಸ್ಟು ಲಕ್ಷ್ಮಿಗೆ ಒಡವೆ ಎಲ್ಲ ಹಾಕಬೇಕಲ್ಲ. ನಾವು ಮಾತ್ರ ಲಕ್ಷ್ಮಿ ಥರ ರೆಡಿ ಆದರೆ ಸಾಕಾಗಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೂ ಕೂಡ ಒಡವೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗು ನೈಟೆಲ್ಲ ಲಕ್ಷ್ಮಿ ಮುಖೋಡಗಳನ್ನ ರೆಡಿ ಮಾಡಬಾರ್ದು. ಸೊ ಅದಕ್ಕೆ ಬೆಳಗ್ಗೆ ಎದ್ದು ನಾನು ಲಕ್ಷ್ಮಿ ಮುಖೋಡ ಎಲ್ಲ ರೆಡಿ ಮಾಡಿಕೊಂಡು ಬರೀ ಸ್ಯಾರಿ ಡ್ರಾಪಿಂಗ್ ಮಾತ್ರ ಮಾಡ್ಕೊಂಡಿದ್ವಿ, ಮಿಕ್ಕಿದ್ದು ಮಾರ್ನಿಂಗ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ದೇವ್ರ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಬೆಳಗ್ಗೆ ಎದ್ದು ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಮ್ಮ ಬ್ರೋ ಯಾರೂ ಇಲ್ಲ ಅಂದರೆ ಅವನೊಬ್ಬನೇ ಪೂಜೆ ಎಲ್ಲ ಕ್ಲೀನಾಗೆ ಮಾಡಿಬಿಡ್ತಾನೆ. ನಾವು ಯಾರಾದರೂ ಇದ್ದರೆ ಕೆಲಸನೂ ಸಹ ಮುಟ್ಟೋಲ್ಲ. ಫೈನಲಿ ದೇವ್ರ ಮನೆಯಲ್ಲೆಲ್ಲ ರೆಡಿ ಎಲ್ಲ ಮಾಡಿ ಈಗ ಲಕ್ಷ್ಮಿಗೆ ಒಂದೇ ಒಂದು ಹಾರ ಹಾಕಿ ಹಾಗೆ ಸಿಂಪಲ್ಲಾಗಿ ಲಕ್ಷ್ಮಿನ ರೆಡಿ ಮಾಡ್ತಾಯಿದ್ದೀವಿ. ನಮ್ಮನೆ ವರಮಹಾಲಕ್ಷ್ಮಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮನೆ ಲಕ್ಷ್ಮಿ ಹೇಗೆ ಕೂರಿಸಿದ್ರಿ, ಗ್ರ್ಯಾಂಡಾಗಿ ಕೂರಿಸಿದ್ರಾ ಅಥವಾ ಸಿಂಪಲಾಗಿ ಕೂರಿಸಿದ್ರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ನಮ್ಮಮ್ಮನ ಸಪೋರ್ಟ್ ತಗೊಂಡು ಹಾಗೆ ಲಕ್ಷ್ಮಿಗೆ ಸ್ವಲ್ಪ ಡೆಕೋರೇಟ್ನ ಮಾಡ್ತಾಯಿದ್ವಿ. ನಿಮ್ಮನೆಯಲ್ಲೂ ನೀವು ಯಾರಾದರೂ ಸಪೋರ್ಟ್ ತಗೊಂಡು ಲಕ್ಷ್ಮಿಗೆ ಡೆಕೋರೇಷನ್ ಮಾಡ್ತೀರಾ ಅಥವಾ ನೀವು ಒಬ್ಬರೇ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಮಗೂ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಮ್ಮನೆಯಲ್ಲಿ ಸಿಂಪಲಾಗಿ ಲಕ್ಷ್ಮಿ ಹೇಗೆ ಕೂತಿದ್ದಾಳೆ ಅಂತ ಹೇಳಿಬಿಟ್ಟು ನೋಡಿ, ನಮ್ಮಮ್ಮ ಅಂತೂ ಫುಲ್ಲು ಅಡುಗೆ ಮಾಡೋ ಕೆಲಸನೇ. ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಲಾಸ್ಟಲ್ಲಿ ಇನ್ನೇನು ಫೈನಲಿ ಟೈಮ್ ಬಂದು ಚೆನ್ನಾಗಿತ್ತು, 9 ಗಂಟೆ ಒಳಗಡೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾವು 9 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರೀ ಅಡುಗೆ ರೆಡಿ ಮಾಡೋದೇ ಆಗಿರುತ್ತೆ. ಹಾಗೆ ಫೈನಲಿ ವರಮಹಾಲಕ್ಷ್ಮಿಗೆ ದೀಪ ಎಲ್ಲ ಹಚ್ತಾ ಇದ್ದೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಲಕ್ಷ್ಮಿಗೂ ಕೂಡ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಆರತಿ ಕೂಡ ರೆಡಿ ಮಾಡ್ಕೊಂಡ್ವಿ. ಆರತಿ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನನ್ನ ಮಗಂದೊಂದೆರಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು. ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ತುಂಬ ಕ್ರೇಜಿ ಬರುತ್ತೆ.